ನಮಸ್ಕಾರ ಅವರು ಮತ್ತೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಸಖತ್ತಾಗಿದ್ದೀರಿ ಅನ್ಕೋತೀನಿ. ಸೊ ಗೈಸ್ ಏನಪ್ಪಾ ಅಂದ್ರೆ ಅಂದ್ರೆ ಟಾಕ್ಸಿಕ್ ಮೂವಿ ಪೋಸ್ಟ್ ಪೋನ್ ಆಗುತ್ತೆ 2026 ಅಲ್ಲಿ ರಿಲೀಸ್ ಆಗಲ್ಲ, ಪೋಸ್ಟ್ ಪೋನ್ ಆಗುತ್ತೆ ಮೇ ಬಿ. ಸೊ ಭಯ ಬಿದ್ಬಿಟ್ಟು ಮೂವಿ ಸ್ವಲ್ಪ ರಿಲೀಸ್, ಸೊ ಈ ತರ ಟಾಕ್ಗಳು ಇದೆ. ಯಾಕಂದ್ರೆ ಭಯ ಬೀಳಿದೆ KGF ತರ ರೆಕಾರ್ಡ್ ಆಗಲ್ಲ, ಸೊ ಆ ತರ ಕೆಲವೊಂದು ಹೇಟರ್ಸ್ ಕಮೆಂಟ್ ಮಾಡ್ತಿದ್ರು, ಅಂದ್ರೆ ರಿಲೀಸ್ ಆಗಲ್ಲ ಹಂಗೆ ಹಿಂಗೆ ಅಂತ. ಸೊ ಇವತ್ತೇನಪ್ಪಾ ಅಂದ್ರೆ ಟಾಕ್ಸಿಕ್ ಮೂವಿದೊಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಗೈಸ್ ಏನಪ್ಪಾ ಅಂದ್ರೆ, ಸೊ ಅದ್ರ ಬಗ್ಗೆ ಎಲ್ಲರೂ ಇವಾಗ ನೋಡಿರ್ತೀರಾ, ಅಂಡ್ ಪೋಸ್ಟರ್ ಎಲ್ಲ ನೋಡಿರ್ತೀರಾ. ಅಂಡ್ KVN ಪ್ರೊಡಕ್ಷನ್ ಅವರು ಟ್ವೀಟ್ ಮಾಡಿದ್ದಾರೆ. ಅಂಡ್ ಸೊ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ಲೋಡ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿರ್ತೀರಾ, ಬಟ್ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವ ತರ ಇದೆ ಅಂತ, ಅಂಡ್ ಅದ್ರ ಬಗ್ಗೆ ಅಂದ್ರೆ ಆ ಪೋಸ್ಟರ್ ಅಲ್ಲಿ ಏನೇನಿದೆ, ಸೊ ಯಾರ್ಯಾರ ಕ್ಯಾರೆಕ್ಟರ್ ಇದೆ, ಏನೇನು ವರ್ಕ್ ಇದೆ ಅಂದ್ಬಿಟ್ಟು ಸೊ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಬನ್ನಿ ಗೈಸ್. ಸೊ ಇದು ಬಂದ್ಬಿಟ್ಟು ಇವತ್ತು ಪೋಸ್ಟರ್ ಅಪ್ಲೋಡ್ ಆಗಿರೋದು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಸೊ ಇದು ಪೋಸ್ಟರ್ ಅಪ್ಲೋಡ್ ಆಗಿರೋದು. ಮೇನ್ ಬಂದ್ಬಿಟ್ಟು ಇಲ್ಲಿ ಇದೆಲ್ಲ ಕ್ಯಾರೆಕ್ಟರ್, ಸೊ ಟ್ಯಾಗ್ ಮಾಡಿದ್ದಾರೆ, ಅಂದ್ರೆ ಇದರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಇದರಲ್ಲಿ ಇದು ಎಲ್ಲ ಟ್ಯಾಗ್ ಮಾಡಿದ್ದಾರೆ ಅವ್ರಿಗೆಲ್ಲ. ಸೊ ಇದರಲ್ಲಿ ವರ್ಕ್ ಮಾಡೋರು ಮೇನ್ ಬಂದ್ಬಿಟ್ಟು ಗೈಸ್ ದ ನೇಮ್ ಈಸ್ ಯಶ್, ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸು. ಅಂಡ್ ಗೀತು ಮೋಹನ್ ದಾಸ್ ಅಂದ್ರೆ ಇವಾಗ ಡೈರೆಕ್ಟರ್ ಮಾಡ್ತಿದಾರಲ್ಲ ಮೂವಿಗೆ. ಅಂಡ್ ಇಲ್ಲಿ ನೋಡೋದಾದ್ರೆ ಗೈಸ್ ರವಿ ಬಸ್ರೂರ್ ಅವ್ರ ಕಡೆ ಅವರು ಇದ್ದಾರೆ ಇದರಲ್ಲಿ. ಅಂದ್ರೆ ಅವರು ಟ್ಯಾಗ್ ಮಾಡಿದ್ದಾರೆ ಅಂದ್ರೆ ಅವ್ರ ಮ್ಯೂಸಿಕ್ ಇದ್ದೇ ಇರುತ್ತೆ ಗೈಸ್. ಸೊ ಅದು ಬೇರೆ ಲೆವೆಲ್ ಅನ್ಕೊಳ್ಳಿ. ಅಂಡ್ ಇಲ್ಲಿ ಬಂದ್ಬಿಟ್ಟು 100 days ಫಾರ್ ಟಾಕ್ಸಿಕ್ ಡಾಮಿನೇಷನ್ ಅಂತ. ಸೊ ಇದು ನೋಡೋದಾದ್ರೆ ಗೈಸ್ ಹ್ಯಾಶ್ಟ್ಯಾಗ್ 100 days ಫಾರ್ ಟಾಕ್ಸಿಕ್ ಡಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ, ಸೊ ಮೂವಿ ರಿಲೀಸ್ ಆಗೋಕ್ಕೆ ಇನ್ನು 100 days ಇದೆ ಅಂತ. 100 days ಮುಂಚೆನೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದಾದ್ರೆ ಗೈಸ್ ಇಲ್ಲಿ ನೋಡೋದಾದ್ರೆ, ಸೊ ಹೇರ್ ಸ್ಟೈಲ್ ಗೈಸ್ ನಾವು ಇವಾಗ ಮಾತಾಡಬೇಕಾಗಿರೋದು ಹೇರ್ ಸ್ಟೈಲ್ ಬಗ್ಗೆ. ಸೊ ಆಲ್ಮೋಸ್ಟ್ ನೋಡಿರ್ತೀರಾ ಟಾಕ್ಸಿಕ್ ಬಗ್ಗೆ, ಅಂದರೆ ಟಾಕ್ಸಿಕ್ ಹೇರ್ ಸ್ಟೈಲ್ ಹಿಂಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಅಂತ. ಸೊ ಮೊನ್ನೆ ಅಂದರೆ ಅವಾಗ ರಿಲೀಸ್ ಆಗಿರೋ ಪೋಸ್ಟ್ರಲ್ಲಿ ನೋಡಿರ್ತೀರಾ. ಸೊ ಅದರಲ್ಲಿ ಶಾರ್ಟ್ಸ್ ಹೇರ್ ಸ್ಟೈಲ್ ಇದೆ ಗೈಸ್. ಇಲ್ಲಿ ನೋಡೋದಾದ್ರೆ ಲಾಂಗ್ ಹೇರ್ ಸ್ಟೈಲ್, ಮೇ ಬಿ KGF 2 KGF 1 ಅಲ್ಲಿ ಇತ್ತು. ಸೊ ಆ ಥರ ಹೇರ್ ಸ್ಟೈಲ್ ಇದೆ. ಆ್ಯಂಡ್ ಬಿಯರ್ಡ್ ಯಾವ ಥರ ಇದೆ ಗೊತ್ತಿಲ್ಲ, ಸೊ ಮೇ ಬಿ ಅದೇ ಥರ ಇರ್ಬೋದು. ಇಲ್ಲಿ ನೋಡೋದಾದ್ರೆ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋದು, ಲಾಂಗ್ ಹೇರ್ ಸ್ಟೈಲ್ ಇದೆ. ಇದು ಒಂದು ಸಖತ್ತಾಗಿದೆ, ಅಂದರೆ 2-3 ಕ್ಯಾರೆಕ್ಟರಲ್ಲೂ ಬರ್ಬೋದು. ಅಂದರೆ ಯಾವ ಥರ ಅಂದರೆ ಈ ಒಂದು ಲಾಂಗ್ ಹೇರ್ ಸ್ಟೈಲ್, ಒಂದು ಶಾರ್ಟ್ಸ್ ಹೇರ್ಸ್ ಈ ಥರ ಇದೆ. ಆ್ಯಂಡ್ ಗೈಸ್ ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ ನೋಡಿದ್ರೆ ಇದೊಂದು ಟ್ಯಾಟೋ ಥರ ಇದೆ ಗೈಸ್. ಇಲ್ಲಿ ನೋಡ್ಕೊಳ್ಳಿ, ಜೂಮ್ ಮಾಡಿ ತೋರಿಸ್ತೀನಿ. ಸೊ ಗೈಸ್ ಇಲ್ಲಿ ನೋಡಿ ಟ್ಯಾಟೋ ಥರ ಇದೆ ಇಲ್ಲಿ. ಸೊ ಇದರಿಂದ ಏನಪ್ಪ ಅಂದರೆ, ಇದು ಟ್ಯಾಟೋ ಮೇ ಬಿ ಅವ್ರದ್ದು ಒಂದು ಬೆನ್ನಿಂದ ಟ್ಯಾಟೋ ಹಾಕೊಂಡಿರ್ಬೋದು. ಆ್ಯಂಡ್ ಫಿಟ್ನೆಸ್ ನೋಡಿದ್ರೆ ಗೈಸ್, ಸೊ ಇದು ಇದೆ ಅಲ್ಲ ಸಕ್ಕತ್ತಾಗಿ ಅನ್ಕೊಳ್ಳಿ. ಇದು ನನಗೆಂದು ಟ್ಯಾಟೋ ಅಂತ ಅನಿಸ್ತಾ ಇಲ್ಲ, ಯಾಕಂದರೆ ಇಲ್ಲಿ ನೋಡಿದ್ರೆ ಬ್ಲಡ್ ಎಲ್ಲ ಸುರಿತಿದೆ ಗೈಸ್. ಅಂದರೆ ಮೇ ಬಿ ಇವಾಗ ಯಾರಿಗಾದ್ರೂ ಕೊಲೆ ಮಾಡಿ, ಅಂದರೆ ಯಾರಿಗಾದ್ರೂ ಅಂದರೆ ಫೈಟ್ ಮಾಡಿಬಿಟ್ಟು ಎಲ್ಲರೂ ಫಿನಿಶ್ ಮಾಡಿರೋ ಥರ ಇದೆ. ಯಾಕಂದರೆ ಯಾರೋ ಅಂದರೆ ಹಾಕಿರೋ ಥರ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಎಲ್ಲ ಬ್ಲಡ್ ಸುರಿತಾ ಇದೆ. ಮೇ ಬಿ ಫೈಟ್ ಆಗಿಬಿಟ್ಟು ಯಶ್ ಬಾಸ್ ಬಂದುಬಿಟ್ಟು ಕುತ್ಕೊಂಡಿರೋ ಥರ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿ ಬರೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಸೊ ಕ್ಯಾರೆಕ್ಟರ್. ಆ್ಯಂಡ್ ಇದು ಬಂದುಬಿಟ್ಟು ಮೂವಿ, ಅಂದರೆ ಮೂವಿ ನೇಮು ಗೈಸ್ ನಮ್ಗೆ ಇದೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ಇಲ್ಲಿ ಮೆನ್ಷನ್ ಮಾಡಿರೋದು ಡೈರೆಕ್ಟರ್ ನನಗಂತೂ ಹೆವಿ ಖುಷಿ ಆಯಿತು ಗೈಸ್. ಇಲ್ಲಿ ಮೆನ್ಷನ್ ಮಾಡಿದ್ರು ಬಾಸ್ ನೇಮ್ ಇದೆ. ಸೊ ಯಾವ ಥರ ಅಂತ ಹೇಳ್ತೀನಿ ಬನ್ನಿ. ಡೈರೆಕ್ಟರ್ ಬಂದುಬಿಟ್ಟು ಗೀತು ಮೋಹನ್ ದಾಸ್, ಅಂದರೆ ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಗೀತು ಮೋಹನ್ ದಾಸ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಆ್ಯಂಡ್ ಗೈಸ್ ಇಲ್ಲಿ ಬಂದುಬಿಟ್ಟು ಇಲ್ಲೇ ಇದೆ ನೋಡಿ, ರೈಟನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್. ಅಂದರೆ ಈ ಮೂವಿಗೆ ನಮ್ಮ ಬಾಸ್ ಆ್ಯಂಡ್ ಗೀತು ಮೋಹನ್ ದಾಸ್ ಇಬ್ಬರು ಕೂಡ ಕತೆ ಬರೆದಿದ್ದಾರಂತ. ಸೊ ಆ್ಯಂಡ್ ಒಂದು ಇಲ್ಲಿ ನೋಡೋದಾದ್ರೆ ಪ್ರೊಡ್ಯೂಸರ್ ಬೈ KVN ಪ್ರೊಡಕ್ಷನ್ ಆ್ಯಂಡ್ RSY ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಪ್ರೊಡ್ಯೂಸರ್ ಅಂತ. ಸೊ ಗೈಸ್ ಅಂದರೆ ಮೂವಿಲಿ ಬಜೆಟ್ ಹಾಕಿದ್ದಾರೆ, ಆ್ಯಂಡ್ ಕಥೆನೂ ಬರೆದಿದ್ದಾರೆ, ಹೀರೋ ಕ್ಯಾರೆಕ್ಟರ್ ಬರ್ತಿದ್ದಾರೆ. ಅಂದರೆ ಬಾಸ್ ಈ ಮೂವಿಲಿ 3 ಕ್ಯಾರೆಕ್ಟರಲ್ಲಿ ಬರ್ತಿದ್ದಾರೆ. ಅಂದರೆ ಒಂದು ಹೀರೋ ಕ್ಯಾರೆಕ್ಟರ್ ಆ್ಯಂಡ್ ಅಂದರೆ 3 ಟೈಪ್ಸು ವರ್ಕ್ ಮಾಡ್ತಿದ್ದಾರೆ. ಒಂದು ಹೀರೋ ಕ್ಯಾರೆಕ್ಟರ್ ಆ್ಯಂಡ್ ಕತೆ ಬರೆದಿರೋದ್ರು ಸ್ವಲ್ಪ ಅವರು ಕತೆ, ಅಂದರೆ ಕೊಲೆಬ ಕತೆ ಬರೆದಿರೋದು. ಆ್ಯಂಡ್ ಪ್ರೊಡ್ಯೂಸರ್ ಬಂದುಬಿಟ್ಟು ಅವರು ಗೈಸ್ ಈ ಮೂವಿಗೆ. ಸೊ ನೆಕ್ಸ್ಟ್ ಲೆವೆಲ್, ಅನ್ನದರ್ ಲೆವೆಲ್ ಅಂದ್ಕೊಳ್ಳಿ. ಸೊ ಹೆಂಗಿರುತ್ತೆ ಮೂವಿ ಯೋಚನೆ ಮಾಡಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೆನ್ಷನ್ ಮಾಡಿದ್ದಾರೆ 100 days ಅಂದರೆ ಡೇಸ್ 100 to go ಅಂತ. ಸೊ 100 days ಮೂವಿ ರಿಲೀಸ್ ಆಗುತ್ತೆ. 100 days ಅಂದರೆ ಇವತ್ತಿಗೆ 100 days ಕರೆಕ್ಟಾಗಿ ರಿಲೀಸ್ ಆಗುತ್ತೆ. ಸೊ ಆ್ಯಂಡ್ ಗೈಸ್ ಇದು ಡೇಟ್ ರಿಲೀಸ್ ಆಗೋದು ಈಗ. ಸೊ ಅಂತ ಡೇಟ್ ಕೊಟ್ಟಿದ್ದಾರೆ 19/3/26. ಇನ್ನು 4 months ಗೈಸ್, ಕರೆಕ್ಟ್ 3 months 10 days. ಸೊ ಸಾಕತ್ ಅನ್ಕೊಳ್ಳಿ. ಆ್ಯಂಡ್ ಗೈಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಇಲ್ಲಿ ಮೆನ್ಷನ್ ಮಾಡಿರೋದೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೈಸ್, ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಹ್ಯಾಶ್ಟ್ಯಾಗ್ ಮತ್ತು ಮೆನ್ಷನ್ ಮಾಡಿದಾರಲ್ಲ. ಸೊ ಅವರು ಇದರಲ್ಲೆಲ್ಲ ವರ್ಕ್ ಮಾಡ್ತಿರೋದು. ಇದು ಬಂದ್ಬಿಟ್ಟು ದ ನೇಮ್ ಈಸ್ ಯಶ್. ಸೊ ಯಶ್ ಬಾಸ್ ಅಕೌಂಟು ಗೀತು ಮೋಹನ್ ದಾಸ್ ಅವರು. ಸೊ ನಿಮಗೆಲ್ಲ ತೋರಿಸ್ತೀನಿ ರೀ. ಇದು ಗೀತು ಮೋಹನ್ ದಾಸ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ರವಿ ಬಸ್ರೂರು. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಗೈಸ್, ರವಿ ಬಸ್ರೂರು ಆ್ಯಂಡ್ ಗೀತು ಮೋಹನ್ ದಾಸ್ ನೇಮ್ ಈಸ್ ಯಶ್, ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಗೈಸ್. ನೋಡಿದ್ರೆ ಇದು ಪೋಸ್ಟರಲ್ಲಿ ಕೊಟ್ಟಿರೋ ಕೆಲವೊಂದು ಮೆನ್ಷನ್ಗಳು ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಿಮಗೂ ಅರ್ಥ ಆಯ್ತು ಅನ್ಕೋತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನಮ್ಗೆ ಫುಲ್ ಖುಷಿ ಆಗ್ತಿದೆ ಗೈಸ್.
ಯಾಕಂದ್ರೆ ಪೋಸ್ಟ್ಪೋನ್ ಆಗುತ್ತೆ, ಮೂವಿ ರಿಲೀಸ್ ಆಗಲ್ಲ 2026 ಮೂವಿ ರಿಲೀಸ್ ಆಗಲ್ಲ, ಪೋಸ್ಟ್ಪೋನ್ ಆಗುತ್ತೆ, ಬಿಡಲ್ಲ ಅವರು. ಸೊ ಭಯ ಪಡ್ಕೊಂಡಿರ್ಬೇಕು. KGF ಹಿಟ್ ಕೊಟ್ಟಿರೋ ಥರ ಅದು ಟಾಕ್ಸಿಕ್ ಓಡಲ್ಲ, ಈ ಥರ ಟಾಕ್ಗಳಿದ್ವು. ಸೊ ಅದಕ್ಕೆಲ್ಲಾನು ಇದು ಮಾಡಿಬಿಟ್ಟಿದ್ದಾರೆ ಈ ಪೋಸ್ಟರಿಂದ. ಆ್ಯಂಡ್ ಗೈಸ್ ಏನಪ್ಪ ಅಂದರೆ, ಸೊ ಇನ್ನು 4 ಮಂತ್ಸ್ ಅಷ್ಟೇ. ಸೊ ನಾವು ಇಷ್ಟು ವರ್ಷ ಕಾಯ್ದಿದ್ದೀವಿ, ಇವತ್ತು ಇನ್ನು 4 ಮಂತ್ಸ್ ಕಾಯ್ದೆ ನಮಗೆ ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಗೈಸ್ ಇನ್ನೊಂದೇನಪ್ಪ, ಸೊ ನನ್ನ ತಲೆಗೆ ಬರ್ತಿರೋದೇನಂದರೆ, ಇವಾಗ 100 ಡೇಸ್ ಮುಂಚೆನೇ ಒಂದು ಪೋಸ್ಟ್ರು ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಜಾನ್ ಎಟ್ಟಿಗೆ ಮೇ ಬಿ ಟ್ರೈಲರು ಟೀಸರು ಸಾಂಗ್ ಬಿಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಜಾನ್ ಎಟ್ಗೆ ಬಾಸ್ ಬರ್ತಡೇ ಅಲ್ವಾ, ಸೊ ಮೇ ಬಿ ಬಿಡ್ಬೋದು, ಆಶ್ಚರ್ಯ ಏನಿಲ್ಲ. ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಟೇಕ್ ಕೇರ್, ಬಾಯ್ ಗೈಸ್.